ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ ಸರ್? ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ನಮ್ಮ ಅರಣ್ಯ ಖಾತೆ ಮಂತ್ರಿಗಳಾದಂಥ ನಮ್ಮ ಈಶ್ವರ್ ಖಂಡ್ರೆ ಅವರಿಗೆ, ನನ್ನೆಲ್ಲ ಹಿತೈಷಿಗಳಿಗೆ ನಾನು ಅಭಿನಂದಿಸ್ತೇನೆ. ಸರ್, ಕೆಲವರು ಸಿದ್ದರಾಮಯ್ಯನವರೆಲ್ಲ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ನೋಡಿ, ಅಸಮಾಧಾನ ಅಂತ ಏನೂ ಇರಲ್ಲ. ಕೆಲವರು ಅವ್ರಿಗೆ ಆಗಿಲ್ಲ, ಕೆಲವು ಕೊಟ್ಟ ಖಾತೆಯಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿರಬೇಕು, ಅಸಮಾಧಾನ ಇಲ್ಲ, ಎಲ್ಲ ಸರಿ ಇದೆ. ನಮಗೇನೋ ನಾವು ಕೇಳಿರಲಿಲ್ಲ, ಕೊಟ್ಟಿದ್ದಾರೆ. ನಾನು ರಾಜ್ಯದ ನನ್ನ ಮುಖ್ಯಮಂತ್ರಿಗಳು, ಮಾನ್ಯ ಅಧ್ಯಕ್ಷರಾದಂಥ ಉಪಮುಖ್ಯಮಂತ್ರಿ ಡಿ ಕೆ ಸಾಹೇಬರು ನನಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ದಾರೆ. ಆನಂತರ ಒಂದು ಅಧಿಕಾರ ಕೊಟ್ಟಿದ್ದಾರೆ. ಅದರಿಂದ ನನಗೆ ಯಾವುದೇ ಅಸಮಾಧಾನ ನಮಗಂತೂ ಇಲ್ಲ. ನಾವು ಖುಷಿಯಾಗಿ ತೊಗೊಂಡಿದ್ದೀವಿ, ಪ್ರೀತಿಯಿಂದ ತೊಗೊಂಡಿದ್ದೀವಿ. ಒಂದು ಅಧಿಕಾರ ಕೊಟ್ಟಿದ್ದಾರೆ, ಸ್ವೀಕಾರ ಮಾಡಿದ್ದೀವಿ. ಈಗ ಒಂದು ಯಾವುದಾದ್ರೂ ಒಂದು ಒಳ್ಳೆಯ ನಿಗಮ ಮಂಡಳಿ ಕೊಡಬೇಕು, ಅದು ಮುಂದೆ ಇರ್ತಾವಲ್ಲ, ಯಾಕೆ ಅದು ತಲೆಕೆಡಿಸ್ಕೊಳ್ಬೇಕಾಗಿದೆ? ಅದು ಮುಂದೆ ನೋಡೋಣ. ಅದರಿಂದ ಕೊಟ್ಟಿದ್ದನ್ನು ಇವತ್ತೇನು ಕೊಟ್ಟಿದ್ದಾರೆ, ಪ್ರೀತಿ ವಿಶ್ವಾಸದಿಂದ ಅವ್ರು ಕೊಟ್ಟಿದ್ದ ಆಶೀರ್ವಾದ ಅಂತ ತಿಳ್ಕೊಂಡು ಈಗ ಕಾಡಲ್ಲಿ ಪ್ರಾಣಿಗಳಿಗೆ ಆಹಾರ ಇಲ್ಲದೆ ನಾಡಿಗೆಲ್ಲ ಬರ್ತಾ ಇದಾವೆ. ಇದ್ರ ಬಗ್ಗೆ ಏನು ಕ್ರಮ ತಗೊಳ್ತೀವಿ ಸರ್? ನೋಡಿ, ನನಗೆ ಬಂದಿರೋದು ಫಾರೆಸ್ಟ್ ಇಲಾಖೆಯಲ್ಲಿ ಕಾರ್ಖಾನೆಗಳು, ಕೈಗಾರಿಕೆ ಇದು ಬಂದಿದೆ. ಕೈಗಾರಿಕೆ ಇದರಲ್ಲಿ ಏನೇನು ಆಗಬೇಕು, ಪ್ರಗತಿ ಆಗಬೇಕು, ಅದರಲ್ಲಿ ಏನೇನು ಆಗಬೇಕು ಅನ್ನೋದನ್ನ ನಾನು ಈಗಾಗಲೇ ಎಷ್ಟು ಮೀಟಿಂಗ್ ಮಾಡಿ ಮುಂದಿನ ಕ್ರಮ ತಗೊಳ್ತೇನೆ. ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟಂಥ ಅರಣ್ಯ ಇಲಾಖೆಯವರು ಏನೇನಿದೆ ಅದನ್ನು ಅವ್ರು ಮಾಡಬೇಕು. ನಮ್ಮ ತಾಲೂಕಲ್ಲಿ ನಾವು ಖಂಡಿತ ನಾವು ಮಾಡ್ತೇವೆ ಸರ್. ಅರಣ್ಯ ಇವತ್ತು ಪ್ರಾಣಿಗಳಿಗೆ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಮಾಡಬೇಕಂತೇಳಿ ನಮ್ಮ ಮನೆ ಮೀಟಿಂಗಲ್ಲೂ ಹೇಳಿದ್ದೀವಿ. ಅವೆಲ್ಲ ಈಗ ಇಂಗು ಗುಂಡಿ ಎಲ್ಲ ತೆಗ್ಸಿ, ಕೆಲವು ಬಾವಿ ಈಗ ಮಧ್ಯದಲ್ಲಿ ಒಂದು ಕೆರೆ ಥರ ತೆಗ್ಸಿದ್ದೀವಿ ನಮ್ಮ ಕಡೆ ಎಲ್ಲ. ಪ್ರಾಣಿಗಳಿಗೆ ಯಾವುದೇ ಸಮಸ್ಯೆ ಬರದ ರೀತಿ ನೋಡ್ಕೊಂಡಿದ್ದೀವಿ. ಸರ್, ಫಾರೆಸ್ಟ್ ಲ್ಯಾಂಡ್ ಸ್ವಲ್ಪ ಅಕ್ವೈರ್ ಆಗಿದೆ ಮಧ್ಯವರ್ತಿಗಳಿಂದ. ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಫಾರೆಸ್ಟ್ ಲ್ಯಾಂಡ್ ಮಧ್ಯವರ್ತಿಗಳೆಲ್ಲ ಸ್ವಲ್ಪ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನೋಡಿ, ಅದೆಲ್ಲ ಇವತ್ತು ರಾಜ್ಯ ಸರ್ಕಾರ ಏನಾಗಿದೆ, ಸರ್ವೆ ಮಾಡ್ತಾ ಇದೆ. ಈಗ ಯಾವುದು ಫಾರೆಸ್ಟ್ ಲ್ಯಾಂಡು, ಯಾವುದು ರೆವಿನ್ಯೂ ಲ್ಯಾಂಡು ಅನ್ನೋದನ್ನ ಈಗ ಸರ್ವೆಗೆ ಹಾಕಿದ್ದಾರೆ. ಸರ್ವೆ ಬಂದ ನಂತರ ಫಾರೆಸ್ಟ್ ಲ್ಯಾಂಡ್ ಯಾವುದು, ಸರ್ವೆ ಇದು ರೆವಿನ್ಯೂ ಲ್ಯಾಂಡ್ ಅಂತ ಗೊತ್ತಾಗುತ್ತೆ. ಆಮೇಲೆ ಅದೆಲ್ಲ ಗೊತ್ತಾಗುತ್ತೆ. ಅಲ್ಲಿವರೆಗೆ ಅರಣ್ಯ ಇಲಾಖೆ ಎಲ್ಲದೂ ನಮ್ದು ಅಂತ ಹೇಳಕ್ಕೆ ಬರೋದಿಲ್ಲ. ಹಾಗಾಗಿ ಇವತ್ತು ಸಿಕ್ಕಿರುವಂಥ ಇವತ್ತೊಂದು ನಿಗಮ ಏನು ಕೊಟ್ಟಿದ್ದಾರೆ, ಅದು ಭಾಳ ಸಂತೋಷದಿಂದ ಒಪ್ಪಿಕೊಂಡಿದೆ. ನನ್ನ ಕ್ಷೇತ್ರದ ಜನರಿಗೆ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲು. ಮುಂಬರುವ ಲೋಕಸಭಾ ಚುನಾವಣೆಗೆ ಯಾವ ರೀತಿ ತಯಾರಿ ತಗೋತೀರಾ? ಮುಂಬರುವ ಚುನಾವಣೆಗೆ ಈಗಾಗಲೇ ನಮ್ಮ ಏನು ಇವತ್ತು ಮಂತ್ರಿಗಳಿದ್ದಾರೆ, ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿಗಳಿದ್ದಾರೆ, ಅವರ ನೇತೃತ್ವದಲ್ಲಿ ಅವ್ರು ಯಾರು ಕ್ಯಾಂಡಿಡೇಟ್ ಹೇಳ್ತಾರೋ, ಅವ್ರು ಯಾರು ಸೂಚನೆ ಮಾಡ್ತಾರೋ ಅವ್ರ ಪರವಾಗಿ ನಿಂತ್ಕೊಂಡು ನಾವು ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸರ್.